ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಈ ಕತೆ ನಮ್ಮ ಪೂರ್ವಕರ್ಮಕ್ಕನುಗುಣವಾಗಿ ನಮಗೆ ಏನು ಸಿಗಬೇಕೋ ಅದಷ್ಟು ಮಾತ್ರ ನಮಗೆ ಸಿಗುತ್ತೆ ಅನ್ನುವಂತಹ ಸಂದೇಶವನ್ನು ಹೇಳುತ್ತೆ. ಅದರ ಜೊತೆಗೆ ಹಣ ಮನುಷ್ಯನಲ್ಲಿ ವಿಶೇಷವಾದಂತಹ ಸ್ಥೈರ್ಯ ಮತ್ತು ವಿಶ್ವಾಸವನ್ನು ಮೂಡಿಸುತ್ತೆ. ಹಣ ಇಲ್ಲದೇ ಇದ್ದರೆ ಮನುಷ್ಯ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಾನೆ ಅನ್ನುವಂತಹ ವಿಚಾರವನ್ನು ಸೂಕ್ಷ್ಮವಾಗಿ ಈ ಕತೆ ಹೇಳುತ್ತೆ. ದಕ್ಷಿಣ ಪಥದಲ್ಲಿ ಮಹಿಳಾರೋಪ್ಯ ಅನ್ನುವಂಥದ್ದು ಒಂದು ಊರು. ಆ ಊರಿನ ಹೊರಗಡೆಗೆ ಒಂದು ಶಿವ ದೇವಾಲಯ ಇತ್ತು. ಆ ಶಿವ ದೇವಾಲಯದಲ್ಲಿ ಚಂದ್ರಚೂಡ ಅನ್ನುವಂಥ ಒಬ್ಬ ಸನ್ಯಾಸಿ ವಾಸವಾಗಿದ್ದರು. ಆ ಸನ್ಯಾಸಿ ದಿನನಿತ್ಯ ಆ ಊರಿನಲ್ಲಿ ಹೋಗಿ ಭಿಕ್ಷಾನ್ನವನ್ನು ತೆಗೆದುಕೊಂಡು ಬರ್ತಿದ್ರು. ಹಾಗೆ ತೆಗೆದುಕೊಂಡು ಬಂದು ತಮಗೆ ಅಗತ್ಯವಿರುವಷ್ಟು ಅದನ್ನು ಊಟ ಮಾಡಿ ಅನಂತರ ಉಳಿದ ಆಹಾರವನ್ನು ಅಲ್ಲಿ ದೇವಸ್ಥಾನದಲ್ಲಿ ತಮ್ಮ ನಾಗರ ಕೋಲಿಗೆ ಸಿಕ್ಕಿಸಿ, ಆ ಕೋಲನ್ನು ಗೋಡೆಗೆ ಆನಿಸಿ ಅದಕ್ಕೆ ಆ ಆಹಾರವನ್ನು ಸಿಕ್ಕಿಸಿ ಮಲಗಿಕೊಳ್ತಾ ಇದ್ದರು. ಬೆಳಗ್ಗೆ ಆ ಊರಿನಲ್ಲಿ ದೇವಸ್ಥಾನದ ಹತ್ತಿರ ಬಂದಂತಹ ಕೆಲವೊಂದಷ್ಟು ಕಾರ್ಮಿಕರಿಗೆ ಹಾಗೆ ಉಳಿದ ಅನ್ನವನ್ನು ನೀಡಿ ಅವರಿಂದ ದೇವಸ್ಥಾನದ ಸ್ವಚ್ಛತಾ ಕಾರ್ಯವನ್ನು ಮತ್ತು ದೇವಸ್ಥಾನದ ಮುಂದೆ ಸಗಣಿ ಸಾರಿಸುವಂಥದ್ದನ್ನು ಮತ್ತು ರಂಗೋಲಿ ಹಾಕಿ ಅಲಂಕಾರ ಮಾಡುವಂತಹ ಕೆಲಸವನ್ನು ಈ ಚಂದ್ರಚೂಡ ಅನ್ನುವಂಥ ಸನ್ಯಾಸಿ ಮಾಡ್ತಾಯಿದ್ರು. ಹೀಗೆ ಪ್ರತಿದಿನ ನಡೆದಿತ್ತು. ಅವರು ದಿನಾಲು ಹೋಗಿ ಭಿಕ್ಷಾನ್ನವನ್ನು ಇಸ್ಕೊಂಡು ಬರ್ತಿದ್ರು. ಅದರಲ್ಲಿ ಒಂದಷ್ಟನ್ನು ಉಳಿಸಿ ತಮ್ಮ ನಾಗರ ಬೆತ್ತಕ್ಕೆ ಸಿಕ್ಕಿಸಿ ಹಾಗೆ ಗೋಡೆಗೆ ಆನಿಸಿ ಇಟ್ಟು ಮಲಗ್ತಾ ಇದ್ರು. ಹೀಗೆ ನಡೆದಿತ್ತು. ಒಂದು ಸಾರಿ ಒಂದಷ್ಟು ಇಲಿಗಳ ಗುಂಪು ಆ ಸ್ಥಳಕ್ಕೆ ಬಂದು ವಾಸನೆಯನ್ನು ಹಿಡಿತಾ ಅಲ್ಲಿ ತಮಗೆ ಆಹಾರ ಇದೆ ಅನ್ನೋದನ್ನು ಗುರುತಿಸಿಕೊಳ್ತು. ಆದರೆ ಆ ಇಲಿಗಳಿಗೆ ನಾಗರ ಬೆತ್ತವನ್ನು ಹತ್ತಿ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗೆ ಯಾವಾಗ ಆ ಇಲಿಗಳಿಗೆ ಅದು ಸಾಧ್ಯವಾಗಲಿಲ್ಲವೋ ಅವು ಮತ್ತೆ ವಾಪಸ್ ಹೋಗಿ ತಮ್ಮೆಲ್ಲರ ಮುಖ್ಯಸ್ಥನಾದಂತಹ ಹಿರಣ್ಯಕ ಅನ್ನುವಂತಹ ಇಲಿಗಳ ನಾಯಕನಿಗೆ ಈ ವಿಷಯವನ್ನು ತಿಳಿಸಿತು. ಅಲ್ಲಿ ದೇವಸ್ಥಾನದಲ್ಲಿ ಚಂದ್ರಚೂಡ ಆಹಾರವನ್ನು ಇಟ್ಟಿರ್ತಾನೆ, ಆದರೆ ಅದನ್ನು ನಮ್ಮಿಂದ ತಿನ್ನೋದಕ್ಕಾಗ್ತಾ ಇಲ್ಲ. ನೀನಾದರೆ ಶಕ್ತಿಶಾಲಿ, ಏನಾದರೂ ಮಾಡ್ಬೋದು, ಹಾಗಾಗಿ ಆ ಆಹಾರವನ್ನು ತೆಗೆದುಕೊಳ್ಳೋಣ ಬಾ ಅಂತ ಇಲಿಗಳ ನಾಯಕ ಹಿರಣ್ಯಕನನ್ನು ಕರೆದುಕೊಂಡು ಬಂತು. ಹಾಗೆ ಬಂದಂತಹ ಹಿರಣ್ಯಕ ಅದನ್ನು ನೋಡಿ ಆ ನಾಗರ ಕೊಲ್ಲಿನಲ್ಲಿ ಹತ್ತಿ ತಾನು ಆ ಆಹಾರವನ್ನು ತಿಂದು ತನ್ನೆಲ್ಲ ಸ್ನೇಹಿತರಿಗೂ ಆಹಾರವನ್ನು ಕೊಟ್ಟು ಅತ್ಯಂತ ಸಂತಸದಿಂದ ಹೊಟ್ಟೆ ತುಂಬಿಸಿಕೊಂಡು ಮತ್ತೆ ಬೆಳಕು ಬಂತು. ಇದು ಆ ಚಂದ್ರಚೂಡನಿಗೆ ಗೊತ್ತಾಗಿ ತಾನು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಆ ಇಲಿಗಳನ್ನು ಓಡಿಸೋದಕ್ಕಾಗಲಿಲ್ಲ. ಅದನಿಗೆ ನಿದ್ದೆ ಹತ್ತಿದ ತಕ್ಷಣ ಆ ಇಲಿಗಳು ಆಹಾರವನ್ನು ತಿಂದು ಬರ್ತಾ ಇತ್ತು. ಹಾಗೆ ತಿಂದು ಖಾಲಿ ಮಾಡಿದ ನಂತರ ಬೆಳಗ್ಗೆ ಕಾರ್ಮಿಕರಿಗೆ ಕೊಡೋದಕ್ಕೆ ಆಹಾರ ಆತನ ಹತ್ರ ಇರ್ತಾ ಇರಲಿಲ್ಲ. ಹಾಗೆ ಕಾರ್ಮಿಕ ಆಹಾರ ಕೊಡೋದಕ್ಕಾಗದೆ ದೇವಸ್ಥಾನದ ಕೆಲಸಗಳು ಸಹಿತ ನಿಂತು ಹೋಗ್ಬಿಟ್ಟು. ಹೀಗಾದಾಗ ಆತ ಚಂದ್ರಚೂಡ ಒಂದು ಉಪಾಯವನ್ನು ಕಂಡುಕೊಂಡ. ಆತ ಒಂದು ಒಣಗಿದ ಕೋಲನ್ನು ತೆಗೆದುಕೊಂಡು ಬಂದು ಆಹಾರದ ಪಾತ್ರೆಗೆ ಹೊಡಿತಾ ಇದ್ದ. ಇಲಿಗಳು ಬರದೇ ಇರಲಿ, ಹೆದರ್ಕೊಂಡು ಹಿಂದೆ ಹೋಗಲಿ ಅನ್ನುವಂಥ ಉದ್ದೇಶಕ್ಕೆ ಆ ಪಾತ್ರೆಗೆ ಹಾಗೆ ಹೊಡಿತಾ ಇದ್ದ. ಅದರ ಹೊಡೆತಕ್ಕೆ ಹೆದರಿದಂತಹ, ಅದರ ಶಬ್ದಕ್ಕೆ ಹೆದರಿದಂತಹ ಇಲಿಗಳು ಹಿಂದೆ ಸರಿತಾ ಇತ್ತು. ಹೀಗೆ ನಡೆದಿತ್ತು. ರಾತ್ರಿ ಪೂರ್ತಿ ಆ ಇಲಿಗಳು ಪ್ರಯತ್ನವನ್ನು ಮಾಡ್ತಾ ಇತ್ತು. ಯಾವಾಗ ಚಂದ್ರಚೂಡ ನಿದ್ರೆಗಳು ಮುಳುಗಿ ಬಿಡ್ತಿತ್ತು ಆಗ ಮತ್ತೆ ಆಹಾರವನ್ನು ತಿಂತಾ ಇತ್ತು. ಹೀಗೆ ನಡೆದಿತ್ತು. ಒಂದ್ಸಾರಿ ಆ ಚಂದ್ರಚೂಡ ಸನ್ಯಾಸಿಯ ಸ್ನೇಹಿತನಾದಂತಹ ಬೃಹಸ್ಪಿಕ್ ಅನ್ನುವಂಥ ಮತ್ತೋರ್ವ ಸನ್ಯಾಸಿ ಆ ದೇವಸ್ಥಾನಕ್ಕೆ ಬಂದ ಚಂದ್ರಚೂಡ ಅತ್ಯಂತ ಆತ್ಮೀಯವಾಗಿ ಆತನನ್ನು ಸ್ವಾಗತಿಸಿದ. ಆತನಿಗೆ ಉಪಚಾರವನ್ನು ಮಾಡಿದ. ಆತನಿಗೆ ಇರೋದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ ಆತನಿಗೆ ಉಪಹಾರವನ್ನೆಲ್ಲ ನೀಡಿ ಎಲ್ಲ ವೇದ ಚರ್ಚೆಗಳನ್ನೆಲ್ಲ ಮಾಡಿ ಭಾಳ ಸಂತಸದಿಂದ ಅವತ್ತು ರಾತ್ರಿ ಮಲಗಿದ್ರು. ಹಾಗೆ ಮಲಗಿಕೊಂಡಾಗಲೂ ಅವರ ಚರ್ಚೆ ನಡೆದಿತ್ತು. ಆ ಚರ್ಚೆಯ ಮಧ್ಯೆ ಚಂದ್ರಚೂಡ ತನ್ನಲ್ಲಿರುವಂತಹ ಕಟ್ಟಿಗೆಯನ್ನು ತಗೊಂಡು ಆ ತಟ್ಟೆಗೆ ಹೊಡಿತಾ ಇರೋದನ್ನು ಬೃಹಸ್ಪಿಕ್ ಗಮನಿಸಿದ. ಬೃಹಸ್ಪಿಕ್ ಕೇಳುವ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಆತ ಚಂದ್ರಚೂಡ ಕೊಡ್ತಾ ಇರಲಿಲ್ಲ. ಆತನ ಗಮನ ಇಲಿಗಳನ್ನು ಓಡಿಸುವುದರ ಕಡೆಗೆ ಇತ್ತು. ಬೃಹಸ್ಪಿಕ್ಕನಿಗೆ ಬಹಳ ಬೇಸರ ಆಯಿತು. ನಾನು ಆತ್ಮೀಯ ಸ್ನೇಹಿತ ಅಂತ ನಿನ್ನ ಹತ್ತಿರಕ್ಕೆ ಬಂದೆ, ನೀನು ನೋಡಿದರೆ ನನ್ನ ಕಡೆಗೆ ಒಂಚೂರು ಗಮನವನ್ನೇ ಕೊಡ್ತಾ ಇಲ್ಲ. ನೀನು ಯಾವುದೋ
ಪ್ರಪಂಚದಲ್ಲಿ ಮುಳುಗಿ ಹೋಗಿಬಿಟ್ಟಿದೀಯ. ಆತ್ಮೀಯನಾದಂತಹ ನೀನು ನನಗೆ ಹೀಗೆ ಅವಮಾನಿಸುವಂಥದ್ದು ಸರಿಯಲ್ಲ. ಹಾಗಾಗಿ ನಾನು ಈ ಕ್ಷಣನೇ ನಿನ್ನ ಈ ದೇವಸ್ಥಾನವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹುಡುಕಿಕೊಂಡು ಹೋಗಿಬಿಡ್ತೀನಿ. ಇದು ರಾತ್ರಿ ಆದರೂ ಪರವಾಗಿಲ್ಲ, ಎಲ್ಲೋ ಒಂದು ಕಡೆಗೆ ನಾನು ಆಶ್ರಯವನ್ನು ಪಡೆದುಕೊಳ್ತೀನಿ. ಎಲ್ಲಿ ನಮಗೆ ಗೌರವ ಸಿಗೋದಿಲ್ವೋ, ಎಲ್ಲಿ ನಮಗೆ ಉತ್ತಮವಾದಂಥ ಉಪಚಾರ ಸಿಗೋದಿಲ್ವೋ, ಎಲ್ಲಿ ಅತಿಥಿಗಳನ್ನು ತುಂಬ ಚೆನ್ನಾಗಿ ಮಾತನಾಡಿಸಿ ಅವ್ರನ್ನ ಕಾಳಜಿ ಮಾಡೋದಿಲ್ವೋ ಆ ಸ್ಥಳಕ್ಕೆ ಹೋಗಲೇಬಾರದು. ಅಂತಹ ಸ್ಥಳಕ್ಕೆ ಅತಿಥಿಗಳು ಬರೋದೇ ಇಲ್ಲ. ಯಾವ ಸ್ಥಳದಲ್ಲಿ ಬಂದಂಥವ್ರನ್ನ ಕೂಡಿಸಿ ಅವರಿಗೆ ಅನ್ನಪಾನಾದಿಗಳನ್ನು ಕೊಟ್ಟು ಅವರ ವಿಚಾರಗಳನ್ನು ತುಂಬ ಚೆನ್ನಾಗಿ ಮಾತನಾಡಿ ಅವರ ಸುಖ ದುಃಖಗಳನ್ನು ಕೇಳ್ತಾರೋ ಅಲ್ಲಿಗೆ ಅತಿಥಿಗಳು ಹೋಗ್ತಾರೆ. ಆದರೆ ನೀನು ನನ್ನಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಹಾಗಾಗಿ ನಾನು ಹೋಗ್ತೇನೆ ಅಂತ ಎದ್ದು ಹೊರಟು ಬಿಟ್ಟೆ. ಹಾಗೆ ಬೃಹಸ್ಪತಿ ಹೊರಟಾಗ ಚಂದ್ರಚೂಡನಿಗೆ ಬಹಳ ಬೇಸರ ಆಯಿತು. ಆ ಬೇಸರದೊಳಗೆ ಆತ ಹೇಳಿದ, ಇಲ್ಲ ಸ್ನೇಹಿತ, ನಾನು ನಿನ್ನ ಮೇಲೆ ಅನಾಧಾರದಿಂದ ಹೀಗೆ ಮಾಡ್ತಾ ಇಲ್ಲ, ನನಗೊಂದು ಸಮಸ್ಯೆ ಕಾಡ್ತಾ ಇದೆ. ಏನು ಅಂತ ಹೇಳಿದರೆ, ನಾನು ಭಿಕ್ಷಾನ್ನವಾಗಿ ತಂದ ಆಹಾರವನ್ನು ಇಲ್ಲಿ ಇಲಿಗಳು ತಿಂತಾ ಇದ್ದಾವು. ಆ ಇಲಿಗಳು ಹಾಗೆ ತಿನ್ನೋದ್ರಿಂದ ನನಗೆ ಈ ದೇವಸ್ಥಾನದ ಉಳಿದ ಕೆಲಸಗಳನ್ನು ಕಾರ್ಮಿಕರಿಂದ ಮಾಡಿಸೋಕೆ ಆಗ್ತಾ ಇಲ್ಲ. ಹಾಗಾಗಿ ನನ್ನೆಲ್ಲ ಗಮನ ಇಲಿಗಳನ್ನು ಓಡಿಸೋದ್ರ ಕಡೆಗೆ ಇರುತ್ತೆ. ಹಾಗಾಗಿ ನಿನ್ನ ಮಾತಿನೊಳಗೆ ಒಂದು ಕ್ಷಣ ನನಗೆ ಆಸಕ್ತಿ ಇಲ್ಲದ ಹಾಗಾಗಿರ್ಬೋದು. ಆ ಸಮಸ್ಯೆಯಿಂದ ನನ್ನನ್ನು ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಲ್ಲದೆ ಆ ಇಲಿ ಎಷ್ಟು ಚುರುಕಾಗಿದೆ ಅಂತ ಹೇಳಿದರೆ ಅದರ ಮುಂದೆ ಯಾವ ಬೆಕ್ಕು ಮಂಗನೂ ಸರಿಯಲ್ಲ. ಅಷ್ಟು ಎತ್ತರಕ್ಕೆ ನೆಗೆದು ನಾನು ಇಟ್ಟಂಥ ಆಹಾರವನ್ನದು ತಿಂದುಬಿಡುತ್ತೆ ಅಂತ ಹೇಳಿದೆ. ಹಾಗೆ ಹೇಳಿದ ತಕ್ಷಣವೇ ಬೃಹಸ್ಪತಿ ಕೇಳಿದ, ನಿನಗೆ ಆ ಇಲಿಯ ವಾಸಸ್ಥಳ ಗೊತ್ತಾ ಅಂತೇಳಿ. ಅದಕ್ಕೆ ಈತ ಹೇಳಿದ, ಇಲ್ಲ, ನಾನು ಆ ಇಲಿಯ ವಾಸಸ್ಥಳವನ್ನು ನಾನು ಗುರುತಿಸಿಲ್ಲ ಅಂತ ಹೇಳಿ. ಹಾಗೆ ಹೇಳಿದ ತಕ್ಷಣ ಈತ ಹೇಳಿದ, ಆ ಇಲಿಯ ವಾಸಸ್ಥಳದ ಕೆಳಗಡೆಗೆ ಏನಾದರೂ ನಿಧಿ ಇರಬೇಕು. ಹಾಗೆ ನಿಧಿಯ ಜೊತೆಗೆ ವಾಸವಾಗುವಂತಹ ಇಲಿಗೆ ಅಂಥದ್ದೊಂದು ವಿಶೇಷವಾದ ಶಕ್ತಿ ಬಂದ್ಬಿಡಿ. ಹೇಗೆ ಸಂಪತ್ತು ಇದ್ದಾಗ ಮನುಷ್ಯ ಅತ್ಯಂತ ಉತ್ಸಾಹಭರಿತನಾಗಿರುತ್ತಾನೋ, ಅತ್ಯಂತ ದಾಷ್ಟ್ಯವನ್ನು ಮಾಡೋದನೋ, ಹಾಗೆ ಆ ಇಲಿಯ ವಾಸಸ್ಥಳದ ಕೆಳಗೆ ಯಾವುದೋ ನಿಧಿ ಇರಬೇಕು. ಹಾಗಾಗಿ ಅದಕ್ಕೆ ಅಷ್ಟು ಎತ್ತರಕ್ಕೆ ಜಿಗಿಯುವಂತಹ ಶಕ್ತಿ ಆ ನಿಧಿಯ ಕಾರಣದಿಂದ ಬಂದಿದೆ. ಹಾಗಾಗಿ ಅದರ ನಿಧಿಯನ್ನು ಅಲ್ಲಿಂದ ತೆಗೆದು ಬಿಟ್ಟರೆ ಆ ಇಲಿ ನಿನಗೆ ತೊಂದರೆ ಕೊಡೋದನ್ನು ನಿಲ್ಲಿಸುತ್ತೆ. ಹಾಗಾಗಿ ನೀನು ಅದು ಹೋಗುವ ದಾರಿಯನ್ನಾದರೂ ಬಲ್ಲೆಯಾ ಅಂತ ಕೇಳಿದೆ. ಹಾಗೆ ಕೇಳಿದ ತಕ್ಷಣ ಚಂದ್ರಚೂಡ ಹೇಳಿದ, ನಾನು ಅದು ಹೋಗುವಂತಹ ದಾರಿಯನ್ನು ಮಾತ್ರ ನಾನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ, ಆದರೆ ಅದರ ಬೆಲೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಆಯಿತು, ಹಾಗಿದ್ರೆ ನನಗೊಂದು ಗುದ್ದಲಿಯ ಅವಶ್ಯಕತೆ ಇದೆ, ಆ ಗುದ್ದಲಿಯನ್ನು ಕೊಡು ಅಂತ ಹೇಳಿ. ಹಾಗೆ ಹೇಳಿದ ತಕ್ಷಣ ಚಂದ್ರಚೂಡ ಕಬ್ಬಿಣದಿಂದ ನಿರ್ಮಿತವಾಗಿರುವಂಥ ಚೂಪಾಗಿರುವಂಥ ಒಂದು ಗುದ್ದಲಿಯನ್ನು ತೆಗೆದುಕೊಂಡು ಬಂದು ಆತನಿಗೆ ಕೊಟ್ಟ. ಆತ ಹೇಳಿದ, ಬೆಳಗ್ಗೆ ಇನ್ನೂ ಜನರು ಓಡಾಡೋದಕ್ಕಿಂತ ಮುಂಚೆ ಆ ಇಲಿಗಳು ಓಡುವಂತಹ ಜಾಗವನ್ನು ಹಾಗೆ ಅನುಸರಿಸಿ ಹೋಗೋಣ, ಅದರ ಹೆಜ್ಜೆ ಗುರುತನ್ನು ಆಧರಿಸಿ ಇಲಿಗಳ ಬಿಲವನ್ನು ನಾವು ಕಂಡು ಹಿಡಿಯೋಣ ಅಂತ ಹೇಳಿ. ಹಾಗೆ ಹೇಳಿದ್ದು ಆತ ಮಾತನಾಡ್ತಾ ಇರಬೇಕಾದಾಗ ಇದನ್ನು ಹಿರಣ್ಯಕ ಇಲ್ಲಿ ಕೇಳಿಸಿಕೊಂಡು ಅಯ್ಯೋ ಎಂಥ ಅನಾಹುತ ಆಗಿಬಿಡ್ತು, ಈತ ಅತ್ಯಂತ ಸೂಕ್ಷ್ಮವಾಗಿ ನಾವು ಇರುವಂತಹ ಜಾಗವನ್ನು ಗುರುತಿಸಿಬಿಟ್ಟಿದ್ದಾನೆ ಕಾಣುತ್ತೆ. ಅದಲ್ಲದೇ ನನ್ನ ಬೆಲ್ಲದ ಕೆಳಗಡೆಗಿರುವಂತಹ ಸಂಪತ್ತಿನ ಬಗ್ಗೆಯೂ ಈತನಿಗೆ ಮಾಹಿತಿ ಆಗಿಬಿಟ್ಟಿದೆ. ಸಾಮಾನ್ಯವಾಗಿ ಬುದ್ಧಿವಂತರು ವ್ಯಕ್ತಿಯ ಮುಖವನ್ನು ನೋಡಿದ ತಕ್ಷಣವೇ ಅವರ ಗುಣಾವಗುಣಗಳನ್ನು ಗುರುತಿಸಿಬಿಡ್ತಾರೆ. ಹಾಗೆ ಈತ ಬುದ್ಧಿವಂತನಾಗಿರೋದ್ರಿಂದ ನಮ್ಮ ವಾಸಸ್ಥಳ ಮತ್ತು ಅದರ ಮಹತ್ವವನ್ನು ಸಹಿತ ಈತ ತಿಳಿದುಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಈತನನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅಂತ ತೀರ್ಮಾನಿಸಿದಂತಹ ಹಿರಣ್ಯಕ ಇಲ್ಲಿ ತನ್ನೆಲ್ಲ ಸಹಚರರಿಗೆ ಹೇಳ್ತು, ಇಲ್ಲ, ನಾವು ನೇರವಾಗಿ ಬೆಲ್ಲದ ದಾರಿಗೆ ಹೋಗೋದು ಬೇಡ, ನಾವು ಬೇರೆ ಕಡೆಯಿಂದ ಹೋಗೋಣ ಅಂತ ಹೇಳಿ ಬೇರೆಯ ದಾರಿಗೆ ಕರೆದುಕೊಂಡು ಹೊರಟಿತು. ಹಾಗೆ ಬೇರೆ ದಾರಿಗೆ ಕರೆದುಕೊಂಡು ಹೊರಟಿತು. ಸ್ವಲ್ಪ ಮುಂದೆ ಹೋಗಿತ್ತು. ಹೋಗ್ತಾ ಇರುವಂತಹ ಇಲಿಗಳ ಗುಂಪಿಗೆ ಎದುರಾಗಿ ಒಂದು ಬೆಕ್ಕು ಬಂದು, ಹಾಗೆ ಬಂದಂತಹ ಬೆಕ್ಕು ಇಷ್ಟು ಇಲಿಗಳನ್ನು ನೋಡಿ ನೇರವಾಗಿ ಅದರ ಮಧ್ಯಕ್ಕೆ ನೆಗೆದುಬಿಡ್ತು. ಹಾಗೆ ನೆಗೆದು ಅದರ ಹಿಡಿತಕ್ಕೆ ಅದರ ಪೆಟ್ಟಿಗೆ ಸಿಕ್ಕಂತಹ ಕೆಲವೊಂದಷ್ಟು ಇಲಿಗಳು ಸತ್ತು, ಇನ್ನು ಕೆಲವೊಂದಷ್ಟು ಇಲಿಗಳಿಗೆ ಗಾಯವಾಗಿಬಿಡ್ತು. ಹಾಗೆ ಗಾಯವಾದ ತಕ್ಷಣ ಎಲ್ಲ ಇಲಿಗಳು ಈ ಹಿರಣ್ಯಕನನ್ನು ಬೈಯೋದಕ್ಕೆ ಪ್ರಾರಂಭ ಮಾಡಿತು. ಇದು ಎಂಥ ನಾಯಕ ಈತ, ನಮ್ಮನ್ನು ಕರೆದುಕೊಂಡು ಹೋಗಿ ಆ ಬೆಕ್ಕಿಗೆ ಆಹಾರವನ್ನಾಗಿ ಮಾಡ್ತಾ ಇದ್ದಾನೆ, ದಿನನಿತ್ಯ ಬರುವಂತಹ ದಾರಿಯನ್ನು ಬಿಟ್ಟು ಹೊಸ ದಾರಿಗೆ ಹೋಗ್ತಾ ಇದ್ದಾನೆ, ಈತನನ್ನು ಬಿಟ್ಟು ನಮ್ಮ ಪ್ರಾಣವನ್ನು ನಾವು ರಕ್ಷಿಸಿಕೊಳ್ಳಬೇಕು, ಇಲ್ಲ ಅಂದರೆ ನಾವೆಲ್ಲರೂ ಸತ್ತು ಹೋಗ್ತೀವಿ ಅಂತ ತೀರ್ಮಾನಿಸಿದಂಥ ಇಲಿಗಳು ನೇರವಾಗಿ ತಮ್ಮ ಬೆಲ್ಲದ ದಾರಿಗೆ ಓಡೋದಕ್ಕೆ ಪ್ರಾರಂಭ. ಹಾಗೆ ಬೆಲ್ಲದ ದಾರಿಗೆ ಓಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತು. ಹಿರಣ್ಯಕನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಅದು ತಡೆಯೋ ಪ್ರಯತ್ನವನ್ನು ಮಾಡಿತು, ಆದರೆ ಅದರಲ್ಲಿ ಆತ ಯಶಸ್ವಿ ಆಗಲಿಲ್ಲ. ಹೀಗೆ ಬೆಲ್ಲದ ದಾರಿಗೆ ಓಡಿದಂತಹ ಇಲಿಗಳನ್ನೇ ಹಿಂಬಾಲಿಸಿಕೊಂಡು ಬಂದಂತಹ ಚಂದ್ರಚೂಡ ಮತ್ತು ಆ ಬೃಹಸ್ಪತಿರು ಆ ಬೆಲವನ್ನು ಗುರುತಿಸೋದಷ್ಟೇ ಅಲ್ಲ, ತಾವು ತಂದಂತಹ ಗುದ್ದಲಿಯಿಂದ ಆ ಬೆಲವನ್ನು ಅಗೆದರು. ಹಾಗೆ ಅಗೆದಾಗ ಅದರ ಕೆಳಗಡೆಗೆ ಸಹಜವಾಗಿ ನಿಧಿ ಸಿಕ್ತು, ಸಂಪತ್ತು ಇತ್ತು. ಆ ಸಂಪತ್ತನ್ನೆಲ್ಲ ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದರು. ಹಾಗೆ ದೇವಸ್ಥಾನಕ್ಕೆ ಬಂದಾಗ ಬೃಹಸ್ಪತಿ ಕೇಳಿದ, ನೋಡು ಚಂದ್ರಚೂಡ, ಇವತ್ತಿನಿಂದ ನಿನ್ನ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಯಿತು. ಈ ಸಂಪತ್ತಿನ ಮೇಲೆ ವಾಸವಾಗಿದ್ದರಿಂದಾನೇ ಆ ಇಲಿಗೆ ಅಷ್ಟೊಂದು ಶಕ್ತಿ ಬಂದಿತ್ತು. ಹಾಗಾಗಿ ಇವತ್ತು ನಾವು ಸಂಪತ್ತನ್ನು ತೆಗೆದುಕೊಂಡು ಬಂದುಬಿಟ್ಟಿದ್ದೀವಿ. ಇನ್ನು ಆ ಇಲಿಗೆ ಈ ತರಹದ ಶಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ನೀನು ಯಾವ ಚಿಂತೆಯೂ ಇಲ್ಲದೆ ಆರಾಮಾಗಿ ನಿದ್ರಿಸಬಹುದು ಅಂತ ಹೇಳಿ.
ಹಾಗೆ ಹೇಳಿದ ಈ ಕಡೆಗೆ ಹಿರಣ್ಯಕ ಬೆಕ್ಕಿನಿಂದ ತಪ್ಪಿಸಿಕೊಂಡು ಬೇರೆ ದಾರಿಯ ಮೂಲಕ ಆ ಕಡೆಗೆ ಹೋದ. ತನ್ನ ಬಿಲದ ಹತ್ತಿರಕ್ಕೆ ಹೋದ. ಬಿಲದ ಹತ್ತಿರಕ್ಕೆ ಹೋದ ತಕ್ಷಣ ಅದರ ಎಲ್ಲ ಸೌಂದರ್ಯ ಹಾಳಾಗಿ ಹೋಗಿಬಿಟ್ಟಿತ್ತು, ಎಲ್ಲ ನಾಶವಾಗಿ ಹೋಗಿತ್ತು ಬಿಲ. ಅದನ್ನು ನೋಡಿ ಬಹಳ ಬೇಸರ ಆಯಿತು. ಬರೀ ಬಿಲ ನೋಡಿ ಬೇಸರ ಆಗಿದ್ದು ಅಷ್ಟೇ ಅಲ್ಲ, ಅದರ ಹಿಂಬಾಲಕರೆಲ್ಲರೂ ಈ ಹಿರಣ್ಯಕನಿಗೆ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು. ನೀನು ನಮ್ಮ ಪ್ರಾಣವನ್ನೇ ತೆಗೆದು ಬಿಡ್ತಿದ್ದೆ, ನಮ್ಮನ್ನು ಸಾಯಿಸಿಬಿಡ್ತಿದ್ದೆ ನೀನು, ಇವತ್ತು ಯಾಕೆ ಈ ಥರದ ದಾರಿ ಬದಲಾವಣೆಯನ್ನು ಮಾಡಿದೆ ನೀನು ಅಂತೆಲ್ಲ ರೇಗಾಡೋದಕ್ಕೆ ಪ್ರಾರಂಭ ಮಾಡಿದರು. ಆದರೂ ಸಹನೆಯಿಂದ ತಟ್ಕೊಂಡಂತಹ, ತನ್ನೆಲ್ಲ ನೋವನ್ನು ಒಳಗಡೆನೇ ಇಟ್ಟುಕೊಂಡಂತಹ ಹಿರಣ್ಯಕ ಸಾಯಂಕಾಲದವರೆಗೂ ಹಾಗೆ ಶಾಂತವಾಗಿದ್ದು ರಾತ್ರಿ ಮತ್ತೆ ದೇವಸ್ಥಾನಕ್ಕೆ ತನ್ನ ಪರಿವಾರ ಸಮೇತನಾಗಿ ಹೋಗಿ ಅಲ್ಲಿ ಇಟ್ಟಂತಹ ಆಹಾರವನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದ. ಮತ್ತೆ ಆ ಚಂದ್ರಚೂಡ ತನ್ನ ಕೊಲನ್ನು ತಗೊಂಡು ತಟ್ಟೆ ಹೊಡೆದ ತಕ್ಷಣ ಬೃಹಸ್ಪತಿಗೆ ಮತ್ತೆ ಎಚ್ಚರಾಯಿತು. ಅಯ್ಯೋ ಇದೇನಿದು, ಅದರ ಇಲಿಯ ಸಾಮರ್ಥ್ಯ ಅಡಗಿ ಹೋಗಿದೆ ಅಂತ ಹೇಳಿದ್ರು ನೀನು ದಿನನಿತ್ಯದ ಹಾಗೆ ಎದ್ದು ತಟ್ಟೆಯನ್ನು ಯಾಕೆ ಬಿಡಿತಾ ಇದೀಯಾ? ಹಾಗೆ ಹೇಳಿದ ತಕ್ಷಣ ಚಂದ್ರಚೂಡ ಹೇಳಿದ, ಇಲ್ಲ ನೋಡು, ಆ ಇಲಿ ಮತ್ತೆ ತನ್ನೆಲ್ಲ ಪರಿವಾರದವರನ್ನೇ ಮತ್ತೆ ಬಂದುಬಿಟ್ಟಿದೆ. ಅವಾಗ ಬೃಹಸ್ಪತಿ ಹೇಳಿದ, ಏನು ತೊಂದರೆ ಇಲ್ಲ, ಅದು ತನ್ನ ಪರಿವಾರದ ಜೊತೆಗೆ ಬಂದರೂ ಸಹಿತ ಅದು ಸಾಮಾನ್ಯ ಇಲಿಗಳ ಹಾಗೆ ಆಗಿಬಿಟ್ಟಿದೆ. ಈಗ ಅದರ ಬಿಲದ ಕೆಳಗಡೆಗಿರುವಂತಹ ಸಂಪತ್ತನ್ನು ನಾವು ತೆಗೆದುಕೊಂಡಾಗಲೇ ಆ ಶಕ್ತಿ, ಆ ಹಿರಣ್ಯಕನ ವಿಶೇಷ ಶಕ್ತಿ ಮಾಯವಾಗಿ ಹೋಗಿದೆ. ಹಾಗಾಗಿ ನೀನು ಏನು ಚಿಂತಿಸೋ ಅಗತ್ಯ ಇಲ್ಲ, ಸುಮ್ಮನೆ ಮಲ್ಕೋ, ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳೋದಕ್ಕೆ ಅವುಗಳಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದ ತಕ್ಷಣವೇ ಇವರು ಶಾಂತವಾಗಿ ಹಾಗೆ ಮಲ್ಕೊಂಡ್ರು. ಇಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ನಾಗರಕೋಲನ ಹತ್ತಿ ಆಹಾರವನ್ನು ತೆಗೆದುಕೊಳ್ಳೋದಕ್ಕಾಗಲಿಲ್ಲ. ಕೇವಲ ಒಂದು ಬೆರಳು ಗಾತ್ರ ಮಾತ್ರ ಅದಕ್ಕೆ ಜಿಗಿಯೋದಕ್ಕೂ ಸಾಧ್ಯವಾಗಲಿಲ್ಲ. ಅವಾಗ ಇಲಿಗಳನ್ನಿಸ್ತು, ಅಯ್ಯೋ ಎಂತಹ ವಿಪರ್ಯಾಸ ಇದು ಅಂತ. ಯಾವಾಗ ಇಲ್ಲಿಗೆ ಹಿರಣ್ಯಕನಿಗೆ ಆಹಾರವನ್ನು ಆಗೋದಿಲ್ವೋ ಅವಾಗ ಸಹಜವಾಗಿ ಅದರ ಎಲ್ಲ ಪರಿವಾರದವರು ಆತನ ಎದುರಿಗೇನೆ ಮಾತನಾಡೋಕೆ ಪ್ರಾರಂಭ ಮಾಡಿದ್ರು. ಈತನಿಗೆ ತನ್ನ ಸಾಮರ್ಥ್ಯವೆಲ್ಲ ಹೊರಟೋಗಿಬಿಟ್ಟಿದೆ, ಇದನ್ನ ಹಿಂದೆ ನಾವು ಬಂದರೆ ಕೇವಲ ನಮಗೆ ಅಪಾಯ ಮಾತ್ರ ಸಿಗುತ್ತೆ, ಯಾರ ಹಿಂದೆ ಹೋದರೆ ಅಪಾಯ ಸಿಗುತ್ತೋ ಅಥವಾ ಯಾರ ಹಿಂದೆ ಹೋದರೆ ನಮ್ಮ ಇಚ್ಛೆ ಈಡೇರುವುದಿಲ್ವೋ ಅಂಥವನನ್ನು ನಾವು ಅತಿ ಬೇಗನೆ ಬಿಟ್ಟು ಬಿಡೋದೇ ಒಳ್ಳೆಯದು ಅಂತ ತೀರ್ಮಾನಿಸಿದಂತಹ ಉಳಿದ ಎಲ್ಲ ಇಲಿಗಳು ಈತನನ್ನು ಬಿಟ್ಟು ಈತನ ಶತ್ರುಗಳ ಹತ್ರ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ ಏಕಾಂಗಿ ಆಗಿಬಿಟ್ಟ. ಹಾಗೆ ಏಕಾಂಗಿ ಆದಾಗ ಬಹಳಷ್ಟು ಹಿರಣ್ಯಕನಿಗೆ ಬೇಸರ ಆಯಿತು. ಈ ದರಿದ್ರತನಕ್ಕೆ ಧಿಕ್ಕಾರ ಇರಲಿ ಅಂತದ್ದು ಘೋಷಿಸಿತು. ಯಾರು ಹೀಗೆ ದರಿದ್ರನಾಗಿದ್ದಾನೋ ಆತನ ಬಳಗದವರೆಲ್ಲರೂ ಆತನ ಶತ್ರುಗಳಾಗ್ತಾರೆ, ಆತನ ಸ್ನೇಹಿತರು ಆತನ ಶತ್ರುಗಳಾಗ್ತಾರೆ, ಆತನ ಸಂಬಂಧಿಕರು ಈತ ಪರಿಚಯವೇ ಇಲ್ಲವೇನೋ ಅನ್ನೋ ಹಾಗೆ ನಡೆದುಕೊಳ್ಳುತ್ತಾರೆ. ಆ ತರಹದ ಅನುಭವ ಈ ಕ್ಷಣ ಅದಕ್ಕಾಯಿತು. ಹಾಗೆ ಆದ ತಕ್ಷಣ ಹಿರಣ್ಯಕ ವಿಚಾರ ಮಾಡಿದ, ಏನಾದರೂ ಮಾಡಿ ಆ ಸಂಪತ್ತನ್ನು ವಾಪಸ್ ತೆಗೆದುಕೊಳ್ಳಬೇಕು. ರಾತ್ರಿ ಆತ ಬೃಹಸ್ಪತಿ ಮಲಗಿಕೊಂಡಿದ್ದಾಗ ತಲೆಯ ಕೆಳಗಡೆ ಇಟ್ಕೊಂಡು ಆ ಸಂಪತ್ತನ್ನು ತಲೆ ಕೆಳಗೆ ಇಟ್ಕೊಂಡು ಮಲಗುತ್ತಾನೆ. ಅದನ್ನು ಏನಾದರೂ ಮಾಡಿ ವಾಪಸ್ ಕಿತ್ಕೊಂಡು ಬಂದ್ಬಿಡಬೇಕು ಅಂತ ಯೋಚನೆ ಮಾಡಿ ಮಾರನೇ ದಿವಸ ಅಲ್ಲಿಗೆ ಹೋಯಿತು. ರಾತ್ರಿ ಆತ ಮಲಗಿಕೊಂಡಿದ್ದ. ಹಾಗೆ ಮಲಗಿಕೊಂಡಿದ್ದಾಗ ನಿಧಾನಕ್ಕೆ ಶಬ್ದ ಮಾಡದೆ ಹೋಗಿ ಆತನ ತಲೆಯ ಕೆಳಗಿರುವಂತಹ ಆ ಸಂಪತ್ತಿನ ಚೀಲವನ್ನು ಹರಿದು ಸಂಪತ್ತನ್ನೆಲ್ಲ ತೆಗೆದುಕೊಂಡು ಮತ್ತೆ ಬಿಲಕ್ಕೆ ಬರಬೇಕು. ಹಾಗೆ ತನ್ನ ಶಕ್ತಿಯನ್ನು ಮತ್ತೆ ಪುನಃ ಸಂಪಾದಿಸಿಕೊಳ್ಳಬೇಕು. ಹಾಗೆ ಸಂಪಾದಿಸಿಕೊಳ್ಳೋದ್ರ ಮೂಲಕ ತನ್ನಿಂದ ಬಿಟ್ಟು ಹೋದಂತಹ ಎಲ್ಲ ಇಲಿಗಳನ್ನು ವಾಪಸ್ ತನ್ನ ಕಡೆಗೆ ಸೇರಿಸಿಕೊಂಡು ಮತ್ತೆ ಇಲಿಗಳ ರಾಜನಾಗಬೇಕು ಅನ್ನುವಂತಹ ಯೋಚನೆ ಅದರದಾಗಿತ್ತು. ಹಾಗೆ ಬಂದಂತಹ ಹಿರಣ್ಯಕ ಇಲಿ ಆ ಬೃಹಸ್ಪತಿ ತಲೆಯ ಕೆಳಗೆ ಇಟ್ಕೊಂಡು ಮಲಗಿಕೊಂಡಿರುವಂತಹ ಸಂಪತ್ತನ್ನು ಕಿತ್ಕೊಳ್ಳೋದಕ್ಕೆ ಅಂತ ನೇರವಾಗಿ ಅದರ ಹತ್ತಿರ ಹೋಗಿ ಕಚ್ಚೋದಕ್ಕೆ ಪ್ರಾರಂಭ ಮಾಡಿತು. ಅಷ್ಟೊತ್ತಿಗೆ ಎಚ್ಚರಾದಂತಹ ಬೃಹಸ್ಪತಿ ತನ್ನ ಕೋಲಿನಿಂದ ಜೋರಾಗಿ ಅದಕ್ಕೆ ಹೊಡೆದ. ಹಾಗೆ ಹೊಡೆದಂತಹ ಪೆಟ್ಟು ಅದರ ತಲೆಯ ಭಾಗಕ್ಕೆ ಬಿತ್ತು. ಆದರೆ ಅದೃಷ್ಟವಶಾತ್ ಅದಕ್ಕೆ ಯಾವುದೇ ತರಹದ ಸಾವು ಸಂಭವಿಸಲಿಲ್ಲ. ಆ ಪೆಟ್ಟನ್ನು ತಿಂದಂತಹ ಇಲಿ ಅಲ್ಲಿಂದ ನೇರವಾಗಿ ಓಡಿ ಹೋಯಿತು. ಹಾಗೆ ಓಡಿ ಹೋಗಿ ತನ್ನ ಬಿಲ್ಲದೊಳಗೆ ಸೇರಿಕೊಂಡಾಗ ಅದು ಹೇಳ್ಕೊಳ್ತು, ಪ್ರಾಪ್ತವ್ಯಂ ಅರ್ಥ ಲಭತೆ ಮನುಷ್ಯ. ಅಂದರೆ ಮನುಷ್ಯ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಕ್ಕನುಗುಣವಾಗಿ ಈ ಜನ್ಮದಲ್ಲಿ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಅದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷೆ ಮಾಡಿದರೆ ಅದು ನಮಗೆ ದೊರೆಯೋದಿಲ್ಲ. ಆ ತರಹದ ನಮ್ಮದಲ್ಲದ ಸಂಪತ್ತಿಗಾಗಿ ಆಸೆ ಪಟ್ಟರೆ ನಮಗೆ ಪೆಟ್ಟು ತೊಂದರೆ ಬೀಳುತ್ತೆ ಹೊರತಾಗಿ ನಮಗೆ ಅದರಿಂದ ಯಾವುದೇ ತರಹದ ಸುಖ ನೆಮ್ಮದಿ ಸಿಗೋದಿಲ್ಲ ಅಂತ ತುಂಬ ಬೇಸರದಲ್ಲಿ ಹಿರಣ್ಯಕ ದಿನಗಳನ್ನು ಕಳೆಯೋದಕ್ಕೆ ಆರಂಭಿಸಿದ. ಇಷ್ಟು ಈ ಕಥೆಯ ತಾತ್ಪರ್ಯ. ಧನ್ಯವಾದಗಳು.